ಮೂಡ ಹಗರಣ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಳೆದ 10 ಗಂಟೆಗಳಿಂದ ನಿರಂತರವಾಗಿ ನಿವೃತ್ತ ನ್ಯಾಯಮೂರ್ತಿಗಳಾದಂತಹ PN ದೇಸಾಯಿ ಅವರು ಮೂಡಾದಲ್ಲಿ ದಾಖಲೆಗಳ ಶೋಧದ ಜೊತೆಗೆ ಅಧಿಕಾರಿಗಳ ಜೊತೆ ಸಭೆಯನ್ನು ಕೂಡ ನಡೆಸಿದ್ದಾರೆ. ಬೆಳಿಗ್ಗೆ 9:30 ಸುಮಾರಿಗೆ ಮೈಸೂರಿನ ಮೂಡ ಕಚೇರಿಗೆ ಆಗಮಿಸಿರುವಂತಹ PN ದೇಸಾಯಿ ಅವರು ನಿರಂತರವಾಗಿ ದಾಖಲೆಗಳ ಶೋಧವನ್ನು ನಡೆಸುತ್ತಿದ್ದಾರೆ. ಬರೋಬ್ಬರಿ 8 ಲಕ್ಷ ಪ್ರತಿಗಳುಳ್ಳಂತಹ ಮೂಡಾದ ಹಗರಣಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನು ಕೇಳಿದಂತಹ ದೇಸಾಯಿ ಅವರು ಈಗಾಗಲೇ 1 ಲಕ್ಷ ಪ್ರತಿಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ನೀವು ದೃಶ್ಯದಲ್ಲಿ ಗಮನಿಸ್ತಿರ್ಬೋದು. ಈಗಲೂ ಕೂಡ ಅಂದ್ರೆ ಮೂಡಾದ ಒಳಭಾಗದಲ್ಲಿ ಕ್ಲೋಸ್ ಡೋರ್ ಮೀಟಿಂಗ್ ಅನ್ನು ಮಾಡ್ತಿದ್ದಾರೆ ದೇಸಾಯಿ ಅವರು. ಅದರ ಜೊತೆಗೆ ಮೂಡದ ಆಯುಕ್ತರಾದಂತಹ ರಘುನಂದನ್ ಅವರು, ಕಾರ್ಯದರ್ಶಿ ಪ್ರಸನ್ನ ಕುಮಾರ್ ಸೇರಿದಂತೆ ಹಿರಿಯ ಅಧಿಕಾರಿಗಳು ಸದ್ಯ ಮೂಡದಲ್ಲಿ ಜಮಾಯಿಸಿದ ಅಂದ್ರೆ ಮೂಡದ ಕಚೇರಿ ಒಳಗಡೆ ಇದ್ದಾರೆ. ಕ್ಲೋಸ್ ಡೋರ್ ಮೀಟಿಂಗ್ ನಲ್ಲಿ ಇರುವಂತಹ PN ದೇಸಾಯಿ ಅವರು ಮೂಡಾದಲ್ಲಿ ನಡೆದಿರುವಂತಹ 50-50 ಹಗರಣಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ದಾಖಲೆಗಳ ಶೋಧದಲ್ಲಿ ನಿರತರಾಗಿದ್ದಾರೆ. ಒಂದೆಡೆ ಕಳೆದ ತಿಂಗಳಷ್ಟೇ ED ಅಧಿಕಾರಿಗಳು ಮೂಡಾಗೆ ದಾಳಿಯನ್ನು ನಡೆಸಿ ಅಗತ್ಯ ಮಾಹಿತಿಗಳನ್ನು ಮತ್ತು ದಾಖಲೆಗಳನ್ನ ತೆಗೆದುಕೊಂಡು ಹೋಗುವಂತ ಕೆಲಸಕ್ಕೆ ಮುಂದಾಗಿದ್ರು. ಮತ್ತೊಂದೆಡೆ ಲೋಕಾಯುಕ್ತ ಅಧಿಕಾರಿಗಳು ಕೂಡ ದಾಳಿಯನ್ನು ನಡೆಸಿ ಒಂದಷ್ಟು ದಾಖಲೆಗಳನ್ನ ತೆಗೆದುಕೊಂಡು ಹೋಗಿದ್ರು. ಒಂದೆಡೆ ಲೋಕಾಯುಕ್ತ ಮತ್ತೊಂದೆಡೆ EDಯ ಜೊತೆಗೆ ಈಗ ನಿವೃತ್ತ ನ್ಯಾಯಮೂರ್ತಿಯಾದಂತಹ ದೇಸಾಯಿ ಅವರ ತಂಡ ಕೂಡ ಆಗಮಿಸಿ ಮೂಡಾದಲ್ಲಿ ದಾಖಲೆಗಳ ಶೋಧ ಕಾರ್ಯದಲ್ಲಿ ನಡೆಸಿದೆ. ಇನ್ನು ಸರ್ಕಾರವೇ ನೇಮಿಸಿರುವಂತಹ ದೇಸಾಯಿ ಕಮಿಟಿ ಅವರು ಬರೋಬ್ಬರಿ 8 ಲಕ್ಷ ಪ್ರತಿಗಳನ್ನ ಮೂಡಾದಲ್ಲಿ ತೆಗೆದುಕೊಂಡು ಹೋಗಿ ಅವುಗಳನ್ನ ಪರಿಶೀಲನೆ ಮಾಡಿ ಸತ್ಯಾಸತ್ಯತೆ ವರದಿಯನ್ನ 6 ತಿಂಗಳ ಒಳಗಾಗಿ ನೀಡುವುದಾಗಿ ತಿಳಿಸಿದ್ವು. ಆದ್ರೆ ಈಗಾಗಲೇ ಪ್ರಕರಣ ಹೊರಗೆ ಬಂದು ಬರೋಬ್ಬರಿ 3.5 ತಿಂಗಳು ಕಳೆದಿದೆ. ಹತ್ರ 4 ತಿಂಗಳು ಆಗ್ತಿದೆ. ಇನ್ನಾದ್ರೂ ಕೂಡ ತನಿಖೆ ಕಂಪ್ಲೀಟ್ ಆಗಿಲ್ಲ. ಆ ಕಾರಣಕ್ಕಾಗಿಯೇ ದೇಸಾಯಿ ಅವರ ತಂಡ ಚುರುಕುಗೊಂಡಿದ್ದು. ಇವತ್ತು ಬೆಳಿಗ್ಗೆ ಮೂಡಾಗೆ ಭೇಟಿ ನೀಡಿದಂತಹ ದೇಸಾಯಿ ಅವರ ತಂಡ ನಿರಂತರವಾಗಿ ದಾಖಲೆ ಶೋಧದಲ್ಲಿ ನಿರತರಾಗಿದೆ. ಇದ್ರ ಜೊತೆಗೆ ಒಂದೆಡೆ ಲೋಕಾಯುಕ್ತ ಹಾಗೂ ED ಅಧಿಕಾರಿಗಳು ಕೂಡ ಮೂಡದ ದಾಖಲೆಗಳ ಶೋಧ ಕಾರ್ಯದಲ್ಲಿ ನಿರತರಾಗಿದ್ದಾರೆ. ಆ ಮೂಲಕ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರ ಹೆಸರಿನಲ್ಲಿರುವಂತಹ 14 ಸೈಟ್ಗಳ ಜೊತೆಗೆ ಮೂಡಾದಲ್ಲಿ ಈವರೆಗೆ ನಡೆದಿರುವಂತಹ ಎಲ್ಲ ಅಕ್ರಮಗಳ ಕುರಿತಂತೆ ಸಮಗ್ರ ತನಿಖೆಯನ್ನ ದೇಸಾಯಿ ಅವರ ತಂಡ ನಡೆಸಿದೆ. ಕ್ಯಾಮರಾಮನ್ ವಿನಯ್ ಜೊತೆ ರವಿ ಪಾಂಡವಪುರ, ನ್ಯೂಸ್ ಫಸ್ಟ್ ಮೈಸೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.